ಮಕ್ಕಳೇ, ಈ ವಿಡಿಯೋದಲ್ಲಿ ನಾವು ಒಂದು ಡೈಪೋಲ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ನಲ್ಲಿ ಇಟ್ಟಾಗ ಟಾರ್ಕ್ ಎಷ್ಟಾಗುತ್ತೆ ಅನ್ನೋ ಡೆರೈವೇಷನ್ ಕಲಿಯೋಣ. ದಟ್ ಈಸ್ ಟಾರ್ಕ್ ಆನ್ ಡೈಪೋಲ್ ಪ್ಲೇಸ್ಡ್ ಇನ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್. ಬಟ್ ಇಲ್ಲಿ ಯೂಸ್ ಮಾಡೋ ಮೆಥಡ್ ಹೊಸ ಥರ ಮಕ್ಕಳು. ನಮಗೆ ನಾವೇ ಕ್ವಶನ್ ಕೇಳ್ಕೊಳ್ತೀವಿ, ಇದೆಲ್ಲ ಟಾಪರ್ಸ್ ಯೂಸ್ ಮಾಡೋ ಮೆಥಡ್ಡು. ಆ ಒಂದೊಂದು ಕ್ವಶನ್ಗೂ ನಾವು ಉತ್ತರಗಳು ಹೇಳ್ತಾ ಹೋದರೆ ನಮ್ಮ ಆನ್ಸರ್ ಕಂಪ್ಲೀಟ್ ಆಗುತ್ತೆ. ಈಗ ಆ ಥರ ಮೆಥಡ್ನಲ್ಲಿ ನಾವು ಕಲಿಯೋಣ. ಸೊ ಈಗ ನೋಡಿ, ಮೊದಲನೇದು ಬರ್ತಿದೆ ಫಿಗರ್ ಅನ್ನೋದಕ್ಕೆ. ಈಗ ಅದರಲ್ಲಿ 4-5 ಬ್ಲಾಕ್ ಬರುತ್ತೆ. ಒಂದೊಂದು ಬ್ಲಾಕ್ ನೋಡಿ, ವಾಟ್ ಈಸ್ ಟಾರ್ಕ್, ಹೌ ಟು ರೈಟ್ ದಿ ಫಿಗರ್. ಈ ಒಂದೊಂದು ಬ್ಲಾಕ್ನು ನೀವು ಇಲ್ಲಿ ವಿಡಿಯೋ ಸ್ಟಾಪ್ ಮಾಡಿ ನಿಮ್ಮ ಮನಸ್ಸಿನಲ್ಲಿ ಕಲ್ಪನೆ ಮಾಡ್ಕೋಬೋದು. ಏನು ಬರೀಬೇಕು ಈ ಬ್ಲಾಕ್ಗೆ? ಯೂನಿಫಾರ್ಮ್ ಫೀಲ್ಡ್, ಇದಕ್ಕೆ ಏನು ಬರೀತೀರಿ ಫಿಗರ್ನಲ್ಲಿ, ಅದನ್ನು ಕಲ್ಪನೆ ಮಾಡ್ಕೊಳ್ಳಿ. ಅದಾದಮೇಲೆ ಆ ಫೀಲ್ಡ್ ಒಳಗೆ ಡೈಪೋಲ್ ಒಂದನ್ನು ಮಾರ್ಕ್ ಮಾಡಿ, ಅದರೊಳಗೆ ಆ ಡೈಪೋಲ್ ಮಾರ್ಕ್ ಮಾಡಿದ್ಮೇಲೆ ಡೈಪೋಲ್ ಮೊಮೆಂಟು ಮಾರ್ಕ್ ಮಾಡಿ, ಅದಾದಮೇಲೆ ಡೈಪೋಲ್ ಚಾರ್ಜಸ್ ಮೇಲೆ ಫೋರ್ಸಸ್ ಮಾರ್ಕ್ ಮಾಡಿ, ಆಮೇಲೆ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಬಿಟ್ವೀನ್ ದಿ ಫೋರ್ಸಸ್ಸು ಮಾರ್ಕ್ ಮಾಡಿ ಮಕ್ಕಳ. ಸೊ ಇದಾದಮೇಲೆ ನೋಡಿ, ಈಗ ಇದರಲ್ಲಿ ನಾವು ಆ 4 ಸ್ಟೆಪ್ಗಳನ್ನ ನಾನು ಕೊಡ್ತೇನೆ. ಆ 4 ಸ್ಟೆಪ್ಗೂ ನೀವು ಕಂಟಿನ್ಯೂಸ್ ಆಗಿ ಆನ್ಸರ್ ಬರೀತಾ ಹೋದರೆ ನಿಮ್ಮ ಆ ಡಿರೈವೇಷನ್ ಕಂಪ್ಲೀಟ್ ಆಗುತ್ತೆ. ನೋಡಿ, ಮೊದಲನೇ ನೀವು ಕೇಳ್ಕೊಬೇಕಾದ್ದು ಟಾರ್ಕ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು, ಹೌ ಟು ಕ್ಯಾಲ್ಕುಲೇಟ್ ದಿ ಟಾರ್ಕ್. ಎರಡನೇದು ಟಾರ್ಕ್ ಎಕ್ಸ್ಪ್ರೆಷನ್ ಏನು ಫಿಗರಿಂದ, ಅದನ್ನು ಕೇಳ್ಕೊಳ್ಬೇಕು. ಮೂರನೇದು ಡೈಪೋಲ್ ಮೊಮೆಂಟ್ಗೆ ಎಕ್ಸ್ಪ್ರೆಷನ್ ಏನು, ಅದನ್ನು ಕೇಳ್ಕೊಂಡು ಬರೀಬೇಕು. ಕೊನೆಯಲ್ಲಿ ಡಿರೈವೇಷನ್ ಕಂಪ್ಲೀಟ್ ಮಾಡ್ಬೋದು. ನೋಡಿ, ಈಗ ಡಿರೈವೇಷನ್ ಒಂದೊಂದಾಗಿ ಸ್ಟೆಪ್ ಬೈ ಸ್ಟೆಪ್ ಫಾಲೋ ಆಗುತ್ತೆ. ಮೊದಲನೇ ಸ್ಟೆಪ್ಪಲ್ಲಿ ಫಿಗರ್ ಬರೀತ್ಕೊಳ್ಳೋಣ. ಯೂನಿಫಾರ್ಮ್ ಫೀಲ್ಡ್ ಅನ್ನೆಟ್ಗೆ ಪ್ಯಾರಲಲ್ ಲೈನ್ಸ್ ಆಫ್ ಫೋರ್ಸ್ ಬರೀಬೇಕು. ನೋಡ್ತಿದ್ದಾಗೆ ಡೈಪೋಲ್ ಬರೆದು ಡೈಪೋಲ್ ಮೊಮೆಂಟ್ ಡೈರೆಕ್ಷನ್ ಬರೆದಿದ್ದೀವಿ. ಅದಾದಮೇಲೆ ಫೋರ್ಸ್ಗಳು ಕ್ಯೂ ಮತ್ತು ಕ್ಯೂ ಎರಡು ಆಪೋಸಿಟ್ ಡೈರೆಕ್ಷನ್ಲಿವೆ. ನೋಡ್ತಿದ್ದಾಗೆ ಅದನ್ನು ಬರೆದಿದ್ದೀವಿ ನಾವೀಗ. ನೆಕ್ಸ್ಟ್, ಈಗ ಮೊದಲನೇದು ಹೌ ಟು ಕ್ಯಾಲ್ಕುಲೇಟ್ ದಿ ಟಾರ್ಕ್ ಕ್ಯಾಲ್ಕುಲೇಟ್ ಮಾಡೋದು ಹೇಗೆ, ಅದಕ್ಕೊಂದು ಲೈನ್ ಬರೆಯೋಣ. ಕನ್ಸಿಡರ್ ಎ ಡೈಪೋಲ್ ಪ್ಲೇಸ್ಡ್ ಇನ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್. ಟಾರ್ಕ್ ಫಾರ್ಮುಲಾ ಫೋರ್ಸ್ ಇಂಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್. ಅದಾದಮೇಲೆ ಟಾರ್ಕ್ ಈ ಫಿಗರಿಂದ ಏನಾಗುತ್ತೆ, ಫೋರ್ಸು ಕ್ಯೂ ಮತ್ತು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ 2a sin θ. ಸ್ವಲ್ಪ ರಿಅರೇಂಜ್ ಮಾಡಿದ್ರೆ Q ಇಂಟು 2a sin θ ಆಗುತ್ತೆ. ಆಗ P ಈಕ್ವಲ್ಸ್ Q ಇಂಟು 2a ಆಗೋದ್ರಿಂದ ಅದು ಡೈಪೋಲ್ ಮೊಮೆಂಟ್ ಎಕ್ಸ್ಪ್ರೆಷನ್ನು. ಅದನ್ನು ಕಂಪ್ಲೀಟ್ ಮಾಡಿದ್ರೆ E ಇಂಟು P sin θ ಬರುತ್ತೆ. ವೆಕ್ಟರ್ ಫಾರ್ಮಲ್ಲಿ ಬರೆದ್ರೆ P ಕ್ರಾಸ್ E ಬರಿತೇವೆ. ಈಗ ನೋಡಿ, ಈ ನಮ್ಮ ವಿಡಿಯೋ ನಿಮ್ಗೆ ಹೆಲ್ಪ್ಫುಲ್ ಆಗಿದ್ದರೆ ಮಕ್ಕಳ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಎಲ್ಲ ಡೆರಿವೇಷನ್ ವೀಡಿಯೋಗಳನ್ನು ಇದೇ ಥರ ಅಪ್ಲೋಡ್ ಮಾಡ್ತೀನಿ. ನಿಮಗೆ ಹೆಲ್ಪ್ಫುಲ್ ಅನಿಸೋದಾದರೆ ಕಮೆಂಟ್ ಮಾಡಿ, ಹಾಗೆಯೇ ಶೇರ್ ಮಾಡಿ ಮಕ್ಕಳ. ಥ್ಯಾಂಕ್ ಯು.